ನಮಸ್ಕಾರ. ಮುಖ್ಯಾಂಶಗಳು. ವಿವಿಧ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳೊಂದಿಗೆ ಪ್ರಧಾನಿ ವಿಡಿಯೋ ಸಂವಾದ, ಸೌರ ವಿದ್ಯುತ್ ಸೇರಿದಂತೆ ವಿವಿಧ ಯೋಜನೆಗಳ ಪ್ರಗತಿ ಪರಾಮರ್ಶೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸ್ಮರಣಾರ್ಥ ವಿಶೇಷ ಅಂಚೆ ಚೀಟಿ ದೆಹಲಿಯಲ್ಲಿ ಕೇಂದ್ರ ಸಚಿವರಿಂದ ಬಿಡುಗಡೆ. ಬಿಹಾರ ವಿಧಾನಸಭಾ ಚುನಾವಣೆ ಬಿರುಸುಗೊಂಡ ರಾಜಕೀಯ ಚಟುವಟಿಕೆ, ಬಿಜೆಪಿಯಿಂದ ನಾಳೆ ಪ್ರಣಾಳಿಕೆ ಬಿಡುಗಡೆ. ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಹೈನುಗಾರಿಕೆ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ವಾರ್ತೆಗಳ ವಿವರ. ಸೌರ ವಿದ್ಯುತ್ ಯೋಜನೆಗಳ ತ್ವರಿತ ಅನುಷ್ಠಾನಕ್ಕೆ ಪೂರಕವಾದ ನೀತಿ ರೂಪಿಸುವ ನಿಟ್ಟಿನಲ್ಲಿ ರಾಜ್ಯಗಳು ಹೆಚ್ಚು ಕ್ರಿಯಾತ್ಮಕವಾಗಿ ಕಾರ್ಯನಿರ್ವಹಿಸಬೇಕೆಂದು ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯಲ್ಲಿಂದು ತಿಳಿಸಿದ್ದಾರೆ. ವಿವಿಧ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳೊಂದಿಗೆ ವಿಡಿಯೋ ಸಂವಾದದಲ್ಲಿ ಅವರು ದೇಶದ 17 ರಾಜ್ಯಗಳ ಸೌರ ವಿದ್ಯುತ್ ಪಾರ್ಕ್ಗಳ ಅಭಿವೃದ್ಧಿ ಕುರಿತಂತೆ ಪ್ರಗತಿ ಯೋಜನೆಯಡಿ ಪರಾಮರ್ಶೆ ನಡೆಸಿದರು. ಅಲ್ಲದೆ ರೈಲ್ವೆ, ಮೆಟ್ರೋ, ಕಲ್ಲಿದ್ದಲು, ಕಬ್ಬಿಣದ ಅದಿರು ಗಣಿಗಾರಿಕೆ, ರಸ್ತೆ, ವಿದ್ಯುತ್ ಹಾಗೂ ವಾಯುಯಾನ ವಲಯದಲ್ಲಿ ಆಗಿರುವ ಪ್ರಗತಿ ಕುರಿತು ಪ್ರಧಾನಿ ಇದೇ ಸಂದರ್ಭದಲ್ಲಿ ಪರಿಶೀಲನೆ ನಡೆಸಿದರು. ಈ ಸಂಬಂಧ ನಡೆದ ಸಂವಾದದಲ್ಲಿ ಪ್ರಧಾನಿ ಕೆಲವು ಕ್ಷೇತ್ರಗಳಲ್ಲಿ ಆಗಿರುವ ವಿಳಂಬ ಕುರಿತು ಕಳವಳ ವ್ಯಕ್ತಪಡಿಸಿದ ಅವರು ನಿಗದಿತ ಕಾಲಮಿತಿಯೊಳಗೆ ಸಂಬಂಧಪಟ್ಟ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸುವಂತೆ ಸೂಚಿಸಿದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 125ನೇ ಜನ್ಮದಿನಾಚರಣೆ ಸ್ಮರಣಾರ್ಥ ಕೇಂದ್ರ ಸರ್ಕಾರ ಹೊರತಂದಿರುವ ಡಾಕ್ಟರ್ ಅಂಬೇಡ್ಕರ್ ಭಾವಚಿತ್ರಗಳನ್ನೊಳಗೊಂಡ ವಿಶೇಷ ಅಂಚೆ ಚೀಟಿಯನ್ನು ಕೇಂದ್ರ ಸಾಮಾಜಿಕ ನ್ಯಾಯ ಹಾಗೂ ಸಬಲೀಕರಣ ಖಾತೆ ಸಚಿವ ತಾವರ್ಚಂದ್ ಗೆಹ್ಲೋಟ್ ಹಾಗೂ ಸಂಪರ್ಕ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ರವಿಶಂಕರ್ ಪ್ರಸಾದ್ ದೆಹಲಿಯಲ್ಲಿಂದು ಜಂಟಿಯಾಗಿ ಬಿಡುಗಡೆ ಮಾಡಿದರು. ನಂತರ ರವಿಶಂಕರ್ ಪ್ರಸಾದ್, ಭಾರತದ ಸಂವಿಧಾನ ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ನ್ಯಾಯದ ಸಂಗಮವಾಗಿರಬೇಕು ಎಂಬುದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆಶಯವಾಗಿತ್ತು. ದೇಶದ ಸಂವಿಧಾನವನ್ನು ಅವಲೋಕಿಸಿದರೆ ಪ್ರತಿಯೊಂದು ಕಡೆ ಇಂತಹ ಸಂಗಮ, ಸಮನ್ವಯ ಮತ್ತು ದೂರದೃಷ್ಟಿ ಕಾಣಬಹುದು ಎಂದರು. ಭಾರತ ನಿರ್ಮಾಣಕ್ಕೆ ದುಡಿದ ಮಹನೀಯರಿಗೆ ಕೇಂದ್ರ ಸರ್ಕಾರ ಯಾವುದೇ ಭೇದ, ಸಂಕುಚಿತ ಭಾವವಿಲ್ಲದೆ ಗೌರವ ಸಲ್ಲಿಸಲು ಬದ್ಧವಾಗಿದೆ ಎಂದರು. It is a document which lays the space, the objective and the road map for a future resurgent India. इस रूप में जब हम डॉक्टर अंबेडकर के बहुत बड़े योगदान को देखेंगे तो लगेगा व्यक्ति कितना बड़ा व्यक्ति था. यह आत्मविश्वास का भारत है. आज जब मैं देश के आईटी मिनिस्टर के रूप में नौजवान पीढ़ी के अंदर के आत्मविश्वास को देखता हूं, यहां देश में 98 करोड़ मोबाइल फोन है, 35 करोड़ इंटरनेट है, एक नई खोज है सोशल मीडिया पर, एक नया उत्साह है भारत के प्रति, एक नई ललक है कि हमको बड़ा करना है. वो भारतीय भी ये सवाल पूछेंगे और ये चर्चा होनी चाहिए और इन चर्चा से भागने की जरूरत नहीं है. इसीलिए हमारी सरकार ने फैसला किया है कि जब हम ऐसे फैसले करेंगे तो बिना किसी राजनीतिक भेदभाव के करेंगे. जिसने भी भारत को बनाने की कोशिश की, हम उसके योगदान का सम्मान करेंगे. ಬಿಹಾರ ವಿಧಾನಸಭಾ ಚುನಾವಣೆಯ ಮೊದಲ ಹಂತದ ಮತದಾನಕ್ಕೆ ಇನ್ನು 1 ವಾರ ಇರುವಂತೆಯೇ ರಾಜಕೀಯ ಚಟುವಟಿಕೆ ರಂಗೇರುತ್ತಿದೆ. ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಬಿಹಾರದ 1 ವಾರ ಪ್ರವಾಸಕ್ಕಾಗಿ ಪಾಟ್ನಾ ತಲುಪಿದ್ದಾರೆ. ಪಕ್ಷದ ಕಾರ್ಯಕರ್ತರನ್ನು ಚುನಾವಣೆಗೆ ಸಜ್ಜುಗೊಳಿಸುವಲ್ಲಿ ಅವರು ಕಾರ್ಯನಿರತರಾಗಿದ್ದಾರೆ. ಅಮಿತ್ ಶಾ ಬೇಗುಸಾರಾಯ್ನಲ್ಲಿಂದು ಕಾರ್ಯಕರ್ತರ ಸಭೆಯಲ್ಲಿ ಪಾಲ್ಗೊಂಡು ಬಿಹಾರದಲ್ಲಿ ಬಿಜೆಪಿ ಬಹುಮತದೊಂದಿಗೆ ಅಧಿಕಾರ ಚುಕ್ಕಾಣಿ ಹಿಡಿಯುವುದರಲ್ಲಿ ಸಂದೇಹವಿಲ್ಲ ಎಂದು ಹೇಳಿದರು. भारतीय जनता पार्टी को मिलने जा रहा है, मगर उसके लिए हमने 12 दिन तक हर प्रकार के गिले शिकवे छोड़कर अपने मनोभाव को छोड़ लोगों के बीच में जाना पड़ेगा और जनता का मार्गदर्शन करना. ಔರಂಗಾಬಾದ್, ಪಾಟ್ನಾ, ಮುಜಾಫರ್ಪುರ್, ಸೋಪೋರ್ ಮತ್ತಿತರ ಸ್ಥಳಗಳಲ್ಲಿ ಪಕ್ಷದ ಕಾರ್ಯಕರ್ತರ ಸಭೆ ನಡೆಸಲಿದ್ದಾರೆ. ಬಿಜೆಪಿ ನಾಳೆ ತನ್ನ ಚುನಾವಣಾ ಪ್ರಣಾಳಿಕೆ ಬಿಡುಗಡೆ ಮಾಡಲಿದೆ. ಪಶುಭವನ ಮತ್ತು ಸೂಪರ್ ಸ್ಪೆಷಾಲಿಟಿ ಪಶು ಆಸ್ಪತ್ರೆಯ ಕಟ್ಟಡ ನಿರ್ಮಾಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿಂದು ಶಿಲಾನ್ಯಾಸ ನೆರವೇರಿಸಿದರು. ನಂತರ ಸಿದ್ದರಾಮಯ್ಯ
ರಾಜ್ಯ ಸರ್ಕಾರ ಹೈನುಗಾರಿಕೆಗೆ ಹೆಚ್ಚು ಒತ್ತು ನೀಡಿರುವ ಹಿನ್ನೆಲೆಯಲ್ಲಿ ಹಾಲಿನ ಉತ್ಪಾದನೆ ಶೇಕಡಾ 22ರಷ್ಟು ಏರಿಕೆಯಾಗಿದೆ. ಒಂದು ದಿನಕ್ಕೆ 72 ಲಕ್ಷ ಲೀಟರ್ ಹಾಲು ಸಂಗ್ರಹಿಸಲಾಗುತ್ತಿದೆ. ಮುಂಬರುವ ದಿನಗಳಲ್ಲಿ 1 ಕೋಟಿ ಲೀಟರ್ ಹಾಲು ಸಂಗ್ರಹಿಸುವ ಗುರಿ ಹೊಂದಲಾಗಿದೆ ಎಂದರು. ₹4 ಸಬ್ಸಿಡಿ ಕೊಡ್ತೀವಿ 1 ಲೀಟರ್ ಹಾಲಿಗೆ. ಅದರಿಂದ ಹಾಲಿನ ಉತ್ಪನ್ನದಲ್ಲಿ ಸುಮಾರು 22% ಜಾಸ್ತಿ ಆಯಿತು. ಕಳೆದ ವರ್ಷ 13-14ರಲ್ಲಿ 16% ಜಾಸ್ತಿ ಆಯಿತು. ಈಗ 22% ಜಾಸ್ತಿ ಆಗಿದೆ. ಇದರಿಂದ ಸಣ್ಣ ಸಣ್ಣ ರೈತರು 1 ಎಕರೆ 2 ಎಕರೆ ಈ ತರ ಜಮೀನು ಇಟ್ಕೊಂಡಿರ್ತಕ್ಕಂಥವ್ರು ವ್ಯವಸಾಯ ಮಾಡೋದ್ರ ಜೊತೆಗೆ ಹಸು, ಕುರಿ, ಎಮ್ಮೆ, ಕೋಳಿ ಸಾಕಾಣಿಕೆ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡಿದ್ರೆ ಅವರಿಗೆ ಆರ್ಥಿಕವಾಗಿ ಕೂಡ ಅವರು ಸಬಲರಾಗಲಿಕ್ಕೆ, ಸ್ವಾವಲಂಬಿಗಳಾಗಲಿಕ್ಕೆ ಅನುಕೂಲ ಆಗ್ತದೆ. ಅದಕ್ಕೋಸ್ಕರ ಈ ಕಾರ್ಯಕ್ರಮ. ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಹೈನುಗಾರಿಕೆಗೆ ಹೆಚ್ಚು ಒತ್ತು ನೀಡುವ ಉದ್ದೇಶ ಹೊಂದಲಾಗಿದೆ. ಪಶುಸಂಗೋಪನೆಯಿಂದ ಕೃಷಿಕರ ಆದಾಯ ಪ್ರಮಾಣ ಹೆಚ್ಚಲಿದ್ದು, ವ್ಯವಸಾಯದಿಂದ ವಿಮುಖರಾಗುತ್ತಿರುವ ಯುವಕರು ಪಶು, ರೇಷ್ಮೆ ಹಾಗೂ ಹೈನುಗಾರಿಕೆಯಂತಹ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಬೇಕಿದೆ ಎಂದರು. ಕೃಷಿ ಜೊತೆಗೆ ಇವೆಲ್ಲ ತೋಟಗಾರಿಕೆ, ಹೈನುಗಾರಿಕೆ, ಮೀನುಗಾರಿಕೆ ಇವೆಲ್ಲವೂ ಕೂಡ ಸೇರ್ಕೊಂಡಿರ್ತವೆ. ಇವೆಲ್ಲ ಸೇರಿ ಕೃಷಿ. ಭಾರತ ದೇಶ ಕೃಷಿ ಪ್ರಧಾನವಾದಂಥ ದೇಶ. ರೈತರು ಬರೀ ವ್ಯವಸಾಯ ಮಾಡೋದ್ರ ಮೇಲೆ ಅವಲಂಬನೆ ಆದರೆ ಕೃಷಿ ಲಾಭದಾಯಕ ಆಗಲ್ಲ. ಅದಕ್ಕೋಸ್ಕರನೇ ವ್ಯವಸಾಯದ ಜೊತೆಗೆ ಈ ಉಪಕಸಬುಗಳನ್ನು ಕೂಡ ಮಾಡಬೇಕಾಗ್ತದೆ. ಹೈನುಗಾರಿಕೆ ಮಾಡೋದು, ತೋಟಗಾರಿಕೆ ಮಾಡೋದು, ರೇಷ್ಮೆ, ಮೀನುಗಾರಿಕೆ ಇವೆಲ್ಲನೂ ಮಾಡಿದ್ರೇನೆ ಅವನು ಸ್ವಾವಲಂಬಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಪಶುಸಂಗೋಪನಾ ಸಚಿವ ಟಿಬಿ ಜಯಚಂದ್ರ 37 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪಶು ಆಸ್ಪತ್ರೆ ಕಟ್ಟಡವನ್ನು ನಿರ್ಮಿಸಲಾಗುತ್ತಿದ್ದು, ಪಶು ಇಲಾಖೆಗೆ ಸಂಬಂಧಿಸಿದ ಕಚೇರಿಗಳನ್ನು ಒಂದೇ ಸೂರಿನಡಿ ತರುವ ಉದ್ದೇಶದಿಂದ ಈ ಕಟ್ಟಡ ನಿರ್ಮಿಸಲಾಗುತ್ತಿದೆ ಎಂದರು. ಕರ್ನಾಟಕ ಕ್ಷೀರಕ್ರಾಂತಿಯಲ್ಲಿ 2ನೇ ಸ್ಥಾನದಲ್ಲಿದೆ. ಪಶುಗಳ ಆರೋಗ್ಯ ದೃಷ್ಟಿಯಿಂದ 6 ತಿಂಗಳಿಗೊಮ್ಮೆ ಲಸಿಕೆ ಹಾಕುವ ಕಾರ್ಯಕ್ರಮವನ್ನು ಪಲ್ಸ್ ಪೋಲಿಯೋ ಮಾದರಿಯಲ್ಲಿ ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು. ಕಳೆದ 2.5 ವರ್ಷದಿಂದಲೂ ಕೂಡ ಸತತವಾಗಿ ಪ್ರಯತ್ನವನ್ನು ಪಟ್ಟು ಈ ಜಾಗದಲ್ಲಿ ಇವತ್ತು 20 ಕೋಟಿ ಅಂದಾಜು ವೆಚ್ಚ. ಸದ್ಯಕ್ಕೆ ಹಣ ಕೊಟ್ಟಿರ್ತಕ್ಕಂಥದ್ದು 20 ಕೋಟಿ, ಆದರೆ ಇದು ಪೂರ್ಣವಾಗಿರ್ತಕ್ಕಂಥ ಅಂದಾಜು ವೆಚ್ಚ ಸುಮಾರು 37 ಕೋಟಿ. ಮೊದಲಿಗೆ ಗ್ರೀನ್ ರೆವಲ್ಯೂಷನ್, ಹಸಿರು ಕ್ರಾಂತಿ ಆದ ಮೇಲೆ ವೈಟ್ ರೆವಲ್ಯೂಷನ್ ಕೂಡ ಈ ದೇಶದಲ್ಲಿ ನಡೀತು. ಇವತ್ತು ಆ ವೈಟ್ ರೆವಲ್ಯೂಷನ್ ಅಂತಕ್ಕಂಥದ್ದು ಕೇವಲ ಒಂದು ರಾಜ್ಯಕ್ಕೆ ಮೀಸಲಾಗುವಂತಹ ಮಟ್ಟಕ್ಕಿದ್ದಾಗ ಅದನ್ನು ಸರಿಸಮಾನವಾಗಿ ಪೈಪೋಟಿ ಮಾಡುವಂತಹ ರೀತಿಯಲ್ಲಿ ಕರ್ನಾಟಕ ಸರ್ಕಾರ ಇದುವರೆಗೂ ತೆಗೆದುಕೊಂಡಂತ ನಿರ್ಧಾರಗಳು ವೈಟ್ ರೆವಲ್ಯೂಷನ್ ಅಲ್ಲಿ ನಾವು ಗುಜರಾತ್ ನಂತರ 2ನೇ ಸ್ಥಾನದಲ್ಲಿದ್ದೇವೆ. ಇದೇ ಸಂದರ್ಭದಲ್ಲಿ ವಿವಿಧ ಕುರಿ ಸಾಕಣೆ ಸಹಕಾರ ಸಂಘಗಳಿಗೆ ಸಹಾಯಧನ ಚೆಕ್ ಅನ್ನು ವಿತರಿಸಲಾಯಿತು. ಕುರಿ ಸಾಕಾಣಿಕೆ ಕುರಿತು ಮಾಹಿತಿ ನೀಡುವ ಕುರಿ ಮಿತ್ರ ಕೈಪಿಡಿಯನ್ನು ಬಿಡುಗಡೆಗೊಳಿಸಲಾಯಿತು. ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ, ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಪಂಡಿತ್ ರಾವ್ ಚಿದ್ರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ತಲೆದೋರಿರುವ ಬರ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ರೈತರು ವಾಣಿಜ್ಯ ಹಾಗೂ ಸಹಕಾರಿ ಬ್ಯಾಂಕ್ಗಳಿಂದ ಪಡೆದಿರುವ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲದ ಮೇಲಿನ ಈ ವರ್ಷದ ಬಡ್ಡಿ ಮೊತ್ತವಾದ 296.57 ಕೋಟಿ ರೂಪಾಯಿಗಳನ್ನು ಸರ್ಕಾರವೇ ಭರಿಸಲಿದೆ ಎಂದು ಸಹಕಾರ ಸಚಿವ ಎಚ್ಎಸ್ ಮಹದೇವಪ್ರಸಾದ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ರೈತರು ಪಡೆದಿರುವ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲದ ಕಂತನ್ನು ಈ ವರ್ಷ ಪಾವತಿಸುವ ಅಗತ್ಯವಿಲ್ಲ. ಆದರೆ ಮುಂದಿನ ವರ್ಷದಿಂದ ರೈತರು ತಮ್ಮ ಸಾಲವನ್ನು ಮರುಪಾವತಿಸಬೇಕಾಗುತ್ತದೆ ಎಂದು ಸ್ಪಷ್ಟಪಡಿಸಿದರು. ಬೆಳೆ ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ ಮತ್ತು ಆ ಸಾಲವನ್ನು ಅವನು ಮರುಪಾವತಿ ಮಾಡೋದಕ್ಕೂ ಅವಕಾಶ ಇರುತ್ತೆ. ಈ ವರ್ಷ ಕೃಷಿಕರಿಗೆ ಸಾಲ ವಸೂಲಾತಿ ಹಾಗೂ ಜಪ್ತಿ ಸಂಬಂಧ ನೋಟಿಸ್ ಕೊಡಬಾರದು ಎಂದು ವಾಣಿಜ್ಯ ಮತ್ತು ಸಹಕಾರಿ ಬ್ಯಾಂಕ್ಗಳಿಗೆ ಈಗಾಗಲೇ ಸೂಚಿಸಲಾಗಿದೆ ಎಂದು ಅವರು ಹೇಳಿದರು. ಇದೇ ವೇಳೆ ಕಳೆದ ವರ್ಷ ಸಹಕಾರಿ ಬ್ಯಾಂಕ್ಗಳಿಂದ ಸರಿಸುಮಾರು 4 ಲಕ್ಷ ರೈತರಿಗೆ 9,800 ಕೋಟಿ ರೂಪಾಯಿ ಬಡ್ಡಿರಹಿತ ಅಲ್ಪಾವಧಿ ಬೆಳೆ ಸಾಲ ವಿತರಿಸಲಾಗಿದೆ ಎಂದು ತಿಳಿಸಿದರು.
1 ವರ್ಷದ ಅವಧಿಗೆ ಅವರ ಈ ವರ್ಷ ಬರಗಾಲ ಇರೋ ಹಿನ್ನೆಲೆಯಲ್ಲಿ 1 ವರ್ಷದವರೆಗೆ ಅವರ ಸಾಲದ ಕಂತಿನ ಪಾವತಿಯನ್ನು ಮುಂದೂಡಿದ್ದೇವೆ. ಅಂದರೆ ಕೆಲವರು ವರ್ಷಕ್ಕೆ 2 ಕಂತು, 6 ತಿಂಗಳಿಗೆ 1 ಕಂತು ಸಾಲ ತೀರಿಸ್ತಕ್ಕಂಥದ್ದು ಇದೆ, ವರ್ಷಕ್ಕೆ 1 ಬಾರಿ ಕಂತನ್ನು ಕೊಡ್ತಕ್ಕಂಥದ್ದು ಇದೆ. ಸೊ ಹಾಗಾಗಿ ಈ ಸಾಲದ ಏನು ಅವರು ಕಂತನ್ನು ಕಟ್ಟಬೇಕಾಗಿತ್ತು ಅದನ್ನು 1 ವರ್ಷದವರೆಗೆ ನಾವು ಮುಂದೂಡಿದ್ದೀವಿ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯರಿಗಾಗಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಮಾಹಿತಿ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿಂದು ಹಮ್ಮಿಕೊಳ್ಳಲಾಗಿತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ, ಬೆಂಗಳೂರಿನಲ್ಲಿ ಕಸದ ಸಮಸ್ಯೆಯಿಂದ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಉದ್ಭವಿಸುತ್ತಿವೆ, ಸರಿಯಾಗಿ ಕಸ ವಿಲೇವಾರಿ ಮಾಡದ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಬೆಂಗಳೂರು ನಗರದಲ್ಲಿ ಪ್ರತಿನಿತ್ಯ 3,000ದಿಂದ 4,000 ಮೆಟ್ರಿಕ್ ಟನ್ ಕಸ ಶೇಖರಣೆಯಾಗುತ್ತಿದ್ದು, ಇದರ ವಿಲೇವಾರಿ ಒಂದು ಸವಾಲಾಗಿದೆ. ತಮ್ಮ ವಾರ್ಡ್ಗಳನ್ನು ಕಸಮುಕ್ತ ಮಾಡುವ ಪಾಲಿಕೆ ಸದಸ್ಯರಿಗೆ ಬಹುಮಾನ ಕೊಡುವ ಜತೆಗೆ ಅಭಿವೃದ್ಧಿಪರ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಅನುದಾನ ನೀಡಲಾಗುವುದು ಎಂದು ತಿಳಿಸಿದರು. ಜನಗಳಷ್ಟು ಈ ಕೊಳಚೆ ಪ್ರದೇಶಗಳಲ್ಲಿ ವಾಸ ಮಾಡ್ತಕ್ಕಂಥ ಜನ ಇದೆ, ಸ್ಲಮ್ಗಳಲ್ಲಿ. ಅದ್ರ ಜೊತೆಗೆ ಅಸಂಘಟಿತ ಕಾರ್ಮಿಕರು ಬಹಳ ಜನ ಇದ್ದಾರೆ. ನಾವು ಹೆಚ್ಚು ಮಾತನಾಡಬೇಕು. ನಾನು ಕನಿಷ್ಠ ಒಂದು 15 ದಿನಕ್ಕೊಮ್ಮೆ ಅವರು ಕೂಡ ನಗರ ಪ್ರದಕ್ಷಿಣೆ ಮಾಡ್ತೀನಿ. ಹಾಗೆ ಅಧಿಕಾರಿಗಳು ಕೂಡ ಈ ಕಸ ಸರಿಯಾಗಿ ಯಾರು ವಿಲೇವಾರಿ ಮಾಡಲ್ಲ ಅವರ ಮೇಲೆ ಕ್ರಮ ತಗೊಳ್ಳೋದು. ಮುಜಾಜಿಲ್ದೇನೆ ಅಧಿಕಾರಿಗಳ ಮೇಲೆ ಯಾರು ಕಸ ವಿಲೇವಾರಿ ಮಾಡೋದ್ರಲ್ಲಿ ವಿಫಲವಾಗಿರ್ತಾರೆ, ಬೇಜವಾಬ್ದಾರಿಗಳಿರ್ತಾರೆ, ಅವ್ರ ಮೇಲೆ ಮುಜಾಜಿಲ್ದೇನೆ ನಿರ್ದಾಕ್ಷಿಣ್ಯವಾಗಿ ಕ್ರಮಗಳನ್ನು ತಗೊಳ್ಬೇಕಾದ ಕೆಲಸವನ್ನು ಮಾಡ್ತೇವೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್, ರಾಷ್ಟ್ರೀಯ ಆರೋಗ್ಯ ಅಭಿಯಾನದಲ್ಲಿ ಜನರ ಪಾಲ್ಗೊಳ್ಳುವಿಕೆ ಅತ್ಯವಶ್ಯ. ಅಧಿಕಾರಿಗಳು ಸಹ ಈ ನಿಟ್ಟಿನಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಬೇಕಿದೆ ಎಂದು ಹೇಳಿದರು. ಸಚಿವರಾದ ರಾಮಲಿಂಗಾರೆಡ್ಡಿ, ದಿನೇಶ್ ಗುಂಡೂರಾವ್ ಮತ್ತಿತರರು ಉಪಸ್ಥಿತರಿದ್ದರು. ಭಾರತ ಸರ್ಕಾರದ ವಾರ್ತಾ ಶಾಖೆ, ಪಿಐಬಿ ಹಾಗೂ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ವಿವಿಧ ಮಾಧ್ಯಮ ಘಟಕಗಳ ಆಶ್ರಯದಲ್ಲಿ ಬೆಳಗಾವಿಯಲ್ಲಿ ಹಮ್ಮಿಕೊಂಡಿರುವ 3 ದಿನಗಳ ಸಾರ್ವಜನಿಕ ಮಾಹಿತಿ ಆಂದೋಲನದ 2ನೇ ದಿನವಾದ ಇಂದು ವಸ್ತು ಪ್ರದರ್ಶನವನ್ನು ಶಾಸಕ ಸಂಜಯ್ ಬಿ ಪಾಟೀಲ್ ಉದ್ಘಾಟಿಸಿ ವೀಕ್ಷಿಸಿದರು. ನಂತರ ಅವರು ಸರ್ಕಾರದ ಯೋಜನೆಗಳು ಮತ್ತು ಕಾರ್ಯಕ್ರಮಗಳ ಕುರಿತು ಜನಸಾಮಾನ್ಯರಲ್ಲಿ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಸಾರ್ವಜನಿಕ ಮಾಹಿತಿ ಆಂದೋಲನ ಒಂದು ಪ್ರಾಮಾಣಿಕ ಪ್ರಯತ್ನ ಎಂದರು. ಯಾವುದೇ ಪಕ್ಷ ಆಡಳಿತದಲ್ಲಿದ್ದರೂ ಸರ್ಕಾರದ ಯೋಜನೆಗಳು ಜನರಿಗೆ ತಲುಪಿಸುವುದು ಆಯಾ ಸರ್ಕಾರಗಳ ಅತಿಮುಖ್ಯ ಜವಾಬ್ದಾರಿ. ಅದೇ ರೀತಿ ಸರ್ಕಾರದ ಕಾರ್ಯಕ್ರಮಗಳನ್ನು ಜನಸಾಮಾನ್ಯರು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಾವು ಸರ್ಕಾರ ಯಾವ ಪಕ್ಷದಿದೆ ಇದು ಮುಖ್ಯ ಅಲ್ಲ. ಸರ್ಕಾರದ ಧರ್ಮ, ಸರ್ಕಾರದ ಕರ್ತವ್ಯ ಜನರಿಗೆ ಯೋಜನೆ ತಲುಪಿಸೋದ. ಜನರ ಪರವಾಗಿ ಹಮ್ಮಿಕೊಂಡಿನಂತ ಯೋಜನೆಗಳ ಜನರಿಗೆ ತಲುಪಿಲ್ಲ ಅಂದ್ರೆ ಆ ಕಾಗದ ಮೇಲೆ ನಿತ್ರ ಸರ್ಕಾರ ಅಪಯಶಿ ಸರ್ಕಾರ ಅಂತ ಜನರು ಭಾವಿಸ್ತಾರೆ. ಸರ್ಕಾರ ಒಳ್ಳೆ ಯಾವುದು ಸರ್ಕಾರ ಇದ್ರೂ ಒಳ್ಳೆ ಕೆಲಸ ಮಾಡ್ಬೇಕಂತ ಭಾವನೆ ಇಟ್ಕೊಂಡು ಅವರ ಸಾಕಷ್ಟು ಯೋಜನೆಗಳ ಇಂಟ್ರೊಡ್ಯೂಸ್ ಮಾಡುವಂತ ಕೆಲಸ ಮಾಡ್ತಾ ಇರ್ತಾರೆ. ಆರೋಗ್ಯಾಧಿಕಾರಿ ಡಾಕ್ಟರ್ ಬಸವರಾಜ ಬಿ ದಬಾಡಿ ಅವರು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಧ್ಯೇಯೋದ್ದೇಶಗಳು ಹಾಗೂ ಸಾಂಕ್ರಾಮಿಕ ರೋಗ, ತಾಯಿ ಮತ್ತು ಶಿಶು ಮರಣ ನಿಯಂತ್ರಣ ಕುರಿತು ಮಾಹಿತಿ ನೀಡಿದರು. ಮಾಹಿತಿ ಆಂದೋಲನದಲ್ಲಿ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ವಿಚಾರ ಸಂಕಿರಣ, ಛಾಯಾಚಿತ್ರ ಪ್ರದರ್ಶನ, ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ಸಾಕ್ಷ್ಯಚಿತ್ರ ಪ್ರದರ್ಶನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಭಾರತ ಸರ್ಕಾರದ ವಾರ್ತಾ ಇಲಾಖೆ ಶಾಖೆ, ಪಿಐಬಿಯ ಹೆಚ್ಚುವರಿ ಮಹಾನಿರ್ದೇಶಕ ಎಸ್ ವೆಂಕಟೇಶ್ವರ್ ಉಪಸ್ಥಿತರಿದ್ದರು.
2006ರಲ್ಲಿ ಮುಂಬೈನ ಸ್ಥಳೀಯ ರೈಲುಗಳಲ್ಲಿ ಸಂಭವಿಸಿದ ಸರಣಿ ಬಾಂಬ್ ಸ್ಫೋಟ ಪ್ರಕರಣದ ಸಂಬಂಧ 12 ಮಂದಿ ತಪ್ಪಿತಸ್ಥರಿಗೆ ಮುಂಬೈನ ಮಹಾರಾಷ್ಟ್ರ ಸಂಘಟಿತ ಅಪರಾಧ ನಿಯಂತ್ರಣ ಕಾಯ್ದೆ ವಿಶೇಷ ನ್ಯಾಯಾಲಯ ಇಂದು ಶಿಕ್ಷೆ ಪ್ರಮಾಣ ಪ್ರಕಟಿಸಿದೆ. 5 ಮರಣದಂಡನೆ ಹಾಗೂ 7 ಮಂದಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. ಪ್ರಕರಣದ 13 ಮಂದಿ ಆರೋಪಿಗಳ ಪೈಕಿ ನ್ಯಾಯಾಲಯ ಒಬ್ಬನನ್ನು ಖುಲಾಸೆ ಮಾಡಿತ್ತು. 2006ರ ಜುಲೈ 11ರಂದು ನಡೆದ ಸರಣಿ ಸ್ಫೋಟದಲ್ಲಿ 188 ಮಂದಿ ಮೃತಪಟ್ಟು ಹಲವರು ಗಾಯಗೊಂಡಿದ್ದರು. ಬೆಂಗಳೂರಿನ ಪಯೋನೀರ್ ಸೇನಾ ತರಬೇತಿ ಕೇಂದ್ರದಲ್ಲಿ ತರಬೇತಿ ಪಡೆದ ಅಭ್ಯರ್ಥಿಗಳ ನಿರ್ಗಮನ ಪಥಸಂಚಲನ ಇಂದು ನಡೆಯಿತು. ಪಯೋನೀರ್ ಪಡೆಯ ಉಪಮಹಾನಿರ್ದೇಶಕ ಬ್ರಿಗೇಡಿಯರ್ ಎಸ್ಕೆ ಆಚಾರ್ಯ ಪರೇಡ್ ಸಮೀಕ್ಷೆ ನಡೆಸಿ ಧ್ವಜವಂದನೆ ಸ್ವೀಕರಿಸಿದರು. ತರಬೇತಿ ಪೂರೈಸಿದ ಅಭ್ಯರ್ಥಿಗಳು ವಿವಿಧ ಧರ್ಮಗ್ರಂಥಗಳ ಹೆಸರಿನಲ್ಲಿ ಪ್ರತಿಜ್ಞೆ ಕೈಗೊಂಡರು. ಇದೇ ವೇಳೆ ಅಭ್ಯರ್ಥಿಗಳಿಗೆ ಪದಕ ಪ್ರದಾನ ಮಾಡಲಾಯಿತು. ನಂತರ ಬ್ರಿಗೇಡಿಯರ್ ಎಸ್ಕೆ ಆಚಾರ್ಯ ಪಯೋನೀರ್ ತರಬೇತಿ ಕೇಂದ್ರದಲ್ಲಿ ತರಬೇತಿ ಪಡೆದ ಯೋಧರು ದೇಶದ ಹಿರಿಮೆಯನ್ನು ಮುಗಿಲೆತ್ತರಕ್ಕೆ ಕೊಂಡೊಯ್ದಿದ್ದಾರೆ. ಅದನ್ನು ಮುಂದುವರಿಸಿಕೊಂಡು ಹೋಗುವ ಜವಾಬ್ದಾರಿ ನೂತನವಾಗಿ ನೇಮಕಗೊಂಡ ಯೋಧರ ಮೇಲಿದೆ ಎಂದರು. तब आपको इस ट्रेनिंग का बहुत ज्यादा फायदा होगा तथा हर मुश्किल का पार करने का आपको हिम्मत दिलाएगा. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿವಿಧ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳೊಂದಿಗೆ ಪ್ರಧಾನಿ ವಿಡಿಯೋ ಸಂವಾದ, ಸೌರ ವಿದ್ಯುತ್ ಸೇರಿದಂತೆ ವಿವಿಧ ಯೋಜನೆಗಳ ಪ್ರಗತಿ ಪರಾಮರ್ಶೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸ್ಮರಣಾರ್ಥ ವಿಶೇಷ ಅಂಚೆ ಚೀಟಿ ದೆಹಲಿಯಲ್ಲಿ ಕೇಂದ್ರ ಸಚಿವರಿಂದ ಬಿಡುಗಡೆ. ಬಿಹಾರ ವಿಧಾನಸಭಾ ಚುನಾವಣೆ ಬಿರುಸುಗೊಂಡ ರಾಜಕೀಯ ಚಟುವಟಿಕೆ, ಬಿಜೆಪಿಯಿಂದ ನಾಳೆ ಪ್ರಣಾಳಿಕೆ ಬಿಡುಗಡೆ. ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಹೈನುಗಾರಿಕೆ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:45 ಡಿಡಿ 1 ಹಾಗೂ ಚಂದನದಲ್ಲಿ. ನಮಸ್ಕಾರ.